ಮತ್ತು ಅದ್ರ ಜೊತೆಗೆ ಸುಧಾಕರ್ ಅವರನ್ನು ನಿಮ್ಗೆ ಗೊತ್ತದ, ಇವರು ಎಮ್ ಸಿ ಸುಧಾಕರ್ ಅವರು ಅವರದ್ದು ಈ ಶಿಕ್ಷಣದ ಬಗ್ಗೆ ಅವ್ರಿಗೆ ಉನ್ನತ ಶಿಕ್ಷಣದ ಮಿನಿಸ್ಟರ್ ಅದಾರೆ. ಅವ್ರನ್ನ ಮಾತಾಡ್ತಾರೆ. ಏನಪ್ಪ ಅಂದರೆ ಈ ಸಮ್ಮೇಳನದಲ್ಲೇ 6 ರಾಜ್ಯಗಳ ದಕ್ಷಿಣದ 6 ರಾಜ್ಯಗಳ ಇವರೇನು ಈ ಶಿಕ್ಷಣ ಮಿನಿಸ್ಟರ್ ಇದ್ದಾರೆ ಅವರೆಲ್ಲರೂ ಹಾಜರಿದ್ದಾರೆ ಅನ್ನೋದು ಅಷ್ಟೇ ಗಮನಿಸಬೇಕಾದ ವಿಷಯ. ಯಾಕಂದ್ರೆ ಇದು ತಪ್ಪಿಸಿಕೊಂಡ್ರೆ ಪ್ರಶ್ನೆ ಮಾಡುವಂಥ ಹಕ್ಕು ಅವ್ರಿಗೆ ಉಳಿದಿಲ್ಲ ಮತ್ತು ಅವ್ರು ಏನು ಬೇಡಿಕೆ ಅದನ್ನು ನಡೆಯೋದಿಲ್ಲ ಅನ್ನೋಂಥ ಕಾರಣಕ್ಕೆ ಎಲ್ಲ ಭಾಗವಹಿಸ್ಯಾರ. ಅದ್ರಾಗ ಎಮ್ ಸಿ ಸುಧಾಕರ್ ಅವರು ಕರ್ನಾಟಕ ಸಂಸ್ಥಾ ಸಚಿವರವರ ಅವ್ರು ಏನು ಕೇಳ್ತಾರಪ್ಪ ಅಂದ್ರೆ, ಅಧ್ಯಾಪಕರ ವೇತನ ಪಿಂಚಣಿ ಅಭಿವೃದ್ಧಿ ಸೇರಿದಂತೆ ರಾಜ್ಯಗಳು ಉನ್ನತ ಶಿಕ್ಷಣಕ್ಕೆ ದೊಡ್ಡ ಮೊತ್ತ ಹಣ ವೆಚ್ಚ ಮಾಡುತ್ತಿವೆ. ಆದರೆ ನಿಯಂತ್ರಣಕ್ಕೆ ಅಧಿಕಾರ ಇಲ್ಲ ಅಂದರೆ ಹೇಗೆ? ಸರ್ಕಾರಗಳನ್ನ ದುಡ್ಡು ತಗೋತೀರಿ, ಮತ್ತೇನೋ ಮಾಡ್ತೀರಿ, ಎಲ್ಲ ಮಾಡ್ತೀರಿ ರಾಜ್ಯ ಸರ್ಕಾರದಿಂದ, ಅದಕ್ಕೆ ಅಧಿಕಾರ ಇಲ್ಲಂದ್ರೆ ಹೆಂಗೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಮಾಡಲಿಕ್ಕೆ ಹೊರಟಂಥ ಕೇಂದ್ರ ಸರ್ಕಾರದ UGC ರೂಲ್ಸ್ ಇದಾವ, ಅವು ನಮ್ಗೆ ಕೇಳದ ಮಾಡಿಕೊಳ್ಳುವಂಥದ್ದು ಏಕಪಕ್ಷೀಯವಾಗಲಿಕ್ಕತ್ತವ ಅನ್ನುವಂಥ ಮಾತು ಹೇಳಿದ್ದಾರೆ. ಮುಂದೆ ಅದೇ ಕಾಲಕ್ಕೆ ನಮ್ಮ ಶ್ರೀಧರ್ ಬಾಬು ಅವರು ಸಹಿತ ಇಂಥ ಮಾತನ್ನು ಮಾತಾಡೆ, UGC ಕರಡು ನಿಯಮಗಳು ಒಕ್ಕೂಟ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತವೆ. UGC ಏನಕ್ಕೆ ಕರಡು ನೀವು ತಯಾರು ಮಾಡಿದ್ದೀರಿ, ಈಗ ಅದನ್ನು ಅಪ್ಲೈ ಮಾಡೋದು ಮಾಡಿದ್ರಿ, ಅದು ನೀವು ಅಪ್ಲೈ ಮಾಡಿದ್ರೆ ಹೊಡೆದು ಬೀಳ್ತದೆ, ಡೆವಲಪ್ಮೆಂಟ್ ಆಗೋದಿಲ್ಲ ಅನ್ನುವಂಥ ಮಾತು ಸ್ಪಷ್ಟ ಮಾತಾಡ್ತಾ ಇದ್ದಾರೆ. ರಾಜ್ಯಗಳು ದುರ್ಬಲ ಆಗ್ತವೆ. ಶಿಕ್ಷಣದಲ್ಲಿ ರಾಜ್ಯಗಳ ಸ್ವಾಯತ್ತ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆ. ಶಿಕ್ಷಣದಾಗ ಏನೀಗ ಸ್ವಾಯತ್ತತೆ ಅಥವಾ ಕಲಿಸುವಂಥ ಪದ್ಧತಿ ಏನಿದಾವ ಅವೆಲ್ಲ ಬಂದಾಗಿ ಹೋಗಿಬಿಡ್ತಾವೆ. ಅದಕ್ಕಾಗಿ ಈಗೇನಪ್ಪ ಅಂತ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಜೊತೆಗೆ ಹೈಯರ್ ಎಜುಕೇಷನ್ ಸಿಗಬೇಕಾಗಿತ್ತಂದ್ರೆ ಈ ರೂಲ್ಸ್ ಅಂತಿ ಹಿಂದಿದ್ದಿದ್ರ ಜೊತೆಗೆ ಇನ್ನೂ ಅಷ್ಟು ಏನಪ್ಪ ಅಂದ್ರೆ ಕರೆಕ್ಟಾಗಿ ಬಂದು ವರ್ಕ್ ಮಾಡೋದು ರಿಸ್ಟ್ರಿಕ್ಷನ್ ಹಾಕ್ರಿ. ಬಟ್ ಏನಪ್ಪ ಅಂತಂದ್ರೆ ಅದಲ್ದ ಅಧಿಕಾರ ಕೊಡ್ರಿ ರಾಜ್ಯ ಸರ್ಕಾರಗಳಿಗೆ ಅಂದಾಗ ಏನಾದರೂ ಹೊಸ್ತನ್ನು ನಾವಿನ್ನೇನು ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದರ ಒಟ್ಟಾರೆಯಾಗಿ ಈ ಘಟನೆಯಿಂದ ನಾವು ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನಮ್ಮ ವಿಶ್ವವಿದ್ಯಾಲಯಗಳು ಸಹಿತ ನಮ್ಮ ಕಂಟ್ರೋಲಲ್ಲಿ ಇಲ್ಲೇನೋ ಅಂತೇಳಿ ಎಲ್ಲ ಪ್ರಾಡೈಸೇಷನ್ ಅಂತೇಳಿ ನಮ್ಮ ಇಡೀ ಶಿಕ್ಷಣ ರಂಗವನ್ನು ಮಾರ್ಕೊಂಡ್ರೆ ಹೇಗೆ ಅದೊಂದು ಪ್ರಶ್ನೆ. ಇದಕ್ಕೆ ನೀವೇನಂತೀರಿ? ನೀವು ಲೈಕ್ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.